ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ತಿಂಗಳು ಕನ್ಯಾ ರಾಶಿಯವರು ತಮ್ಮ ಪ್ರಗತಿ ಮತ್ತು ಯಶಸ್ಸಿಗೆ ಇನ್ನಷ್ಟು ಹತ್ತಿರಗೊಳ್ಳುವ ಸಮಯ. ನಿಮ್ಮ ಆಲೋಚನೆಗಳು ಮತ್ತು ಪರಿಶ್ರಮವು ಬಹುಮಾನ ನೀಡುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕೃತ ಕೆಲಸಗಳು, ಹೊಸ ಉದ್ಯೋಗಗಳು ಮತ್ತು ದೊಡ್ಡ ಅವಕಾಶಗಳು ಬರುತ್ತೆ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಮತ್ತು ಸರಳವಾಗಿ ಕಾರ್ಯನಿರ್ವಹಿಸಿದರೆ ನೀವು ಮುಂದಿನ ಹಂತಕ್ಕೆ ಪ್ರವೇಶ ಮಾಡಬಹುದು. ನಿಮ್ಮ ಶ್ರದ್ಧೆ ಮತ್ತು ಶಕ್ತಿಯ ಮೇಲೆ ಇತರರ ವಿಶ್ವಾಸ ಹೆಚ್ಚಾಗುತ್ತೆ. ಹೀಗಾಗಿ ಈ ಸಮಯದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಿಸುವುದು ಅತ್ಯಂತ ಮುಖ್ಯ. ನಿಮ್ಮ ಧೈರ್ಯ ಮತ್ತು ಶ್ರದ್ಧೆ ಪ್ರಯೋಜನಕಾರಿಯಾಗುತ್ತೆ. ಈ ತಿಂಗಳು ಕೆಲವು ಸಹಕರಿಸಿದ ಒಂದು ಯೋಜನೆಗಳು ಕೂಡ ಅಭಿವೃದ್ಧಿ ಹೊಂದಬಹುದು. ಬಹುಮಾನ ಪಡೆಯುವ ಸಮಯ ಇದಾಗಿದೆ. ಯಾವುದೇ ಒಂದು ಗೊಂದಲಗಳಲ್ಲಿ ಸತ್ಯವನ್ನು ಶೋಧಿಸೋದ್ರಿಂದ ನೀವು ಯಶಸ್ವಿ ಆಗಬಹುದು. ಶನಿವಾರಗಳು ಮತ್ತು ಸೋಮವಾರಗಳು ನಿಮ್ಮ ದಿನಪತ್ರಿಕೆಗೆ ಹೆಚ್ಚು ಲಾಭವನ್ನು ತರುತ್ತೆ. ಹಣಕಾಸಿನಲ್ಲಿ ಅನೇಕ ಅವಘಡಗಳು ಎದುರಾಗಬಹುದು. ಈ ತಿಂಗಳಲ್ಲಿ ಹಣಕಾಸು ಹೂಡಿಕೆಗಳಿಗೆ ಹೊಸ ಮಾರ್ಗಗಳನ್ನು ಅನ್ವೇಷಿಸುವ ಸಮಯ ಇದು. ಆದರೆ ಯಾವುದೇ ವಾಸ್ತವಿಕ ಯೋಜನೆಗಳನ್ನು ಕೈಗೊಳ್ಳುವ ಒಂದು ಮೊದಲು ನಿಮ್ಮ ಸುತ್ತಲೂ ಇರುವವರು ಪರಿಸರದ ಬಗ್ಗೆ ವಿಶೇಷವಾಗಿ ಗಮನ ಕೊಡಿ. ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ನಿಮ್ಮ ಹಣಕಾಸು ಸ್ಥಿತಿಯನ್ನು ಸುಧಾರಿಸಲು ಮುಖ್ಯ. ಹೊಸ ಆಸ್ತಿ ಅಥವಾ ಬಂಡವಾಳ ಹೂಡಿಕೆಗಳನ್ನು ಮಾಡುವುದಕ್ಕೆ ಇದು ಸೂಕ್ತ ಸಮಯ ಅಂತೂ ಅಲ್ಲ. ಕುಟುಂಬದಲ್ಲಿ ನಿಖರವಾದ ಒಂದು ಚರ್ಚೆಗಳು ನಡೆಯಬಹುದು. ಆದರೆ ನೀವು ಶಾಂತ ಮನಸ್ಸಿನಿಂದ ಮತ್ತು ಸುಧಾರಿತ ದೃಷ್ಟಿಕೋನದಿಂದ ಚಿಂತನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಏನಾದರೂ ಹೊಸ ಪ್ರಾಜೆಕ್ಟ್ ಅಥವಾ ಯೋಜನೆಗಳನ್ನು ಆರಂಭಿಸಲು ನೀವು ಯೋಚನೆ ಮಾಡ್ತಾ ಇದ್ರೆ ಈ ತಿಂಗಳು ಅದಕ್ಕೆ ಬೇಕಾದ ಸಮಯ ಮತ್ತು ಸಂಪನ್ಮೂಲಗಳನ್ನು ನೀಡುತ್ತೆ. ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಮತ್ತು ಆಪ್ತ ಸಂಬಂಧಗಳಲ್ಲಿ ನಂಬಿಕೆಯನ್ನು ಸಾಧಿಸುವುದು ಅತ್ಯಂತ ಮುಖ್ಯ. ಈ ತಿಂಗಳಲ್ಲಿ ಸಂಬಂಧವನ್ನ ಮೇಲ್ಸಾಧಿಸುವುದು ಅತ್ಯಂತ ಮುಖ್ಯ. ಈ ತಿಂಗಳಲ್ಲಿ ಸಂಬಂಧವನ್ನ ಮಾಡೋದ್ರಿಂದ ನಿಮ್ಮ ಜೀವನವನ್ನ ಉತ್ತಮಗೊಳಿಸಬಹುದು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒತ್ತಡದ ಸಮಯವಾಗಿದೆ. ಆದರೆ ಅಧ್ಯಯನದಲ್ಲಿ ಪಟ್ಟಿ ಹಾಕಿ ಪ್ರಾಮುಖ್ಯತೆ ನೀಡಿ ಹೆಚ್ಚು ಶ್ರಮಿಸಿದರೆ ನಿಮ್ಮ ಭವಿಷ್ಯ ಉತ್ತಮವಾಗಿರುತ್ತೆ. ವ್ಯಾಪಾರದ ಅಥವಾ ಸ್ವತಂತ್ರ ಕಾರ್ಯಕ್ಷೇತ್ರದ ಉದ್ಯೋಗಗಳಲ್ಲಿ ಇದು ಹೊಸ ಪ್ರಗತಿಯ ಕಾಲವಾಗಿದೆ. ಸಂಬಂಧಗಳಲ್ಲಿ ಕೆಲವು ಸಣ್ಣ ಗೊಂದಲಗಳು ಉಂಟಾಗಬಹುದು. ಆದರೆ ನೀವು ಪ್ರಾಮಾಣಿಕತೆಯಿಂದ ಅವುಗಳನ್ನು ಪರಿಹರಿಸಬಹುದು. ಇದು ನಿಗದಿತ ಕಾರ್ಯಗಳಿಗೆ ಮಾತ್ರವಲ್ಲ, ಆಧ್ಯಾತ್ಮಿಕ, ಪದವಿ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಸಂಬಂಧಿಸಿದಂತಹ ಸಂದರ್ಭಗಳಲ್ಲಿ ಕೂಡ ಉತ್ತಮ ಸಮಯ ಅಂತ ಹೇಳಬಹುದು. ಈ ಸಮಯದಲ್ಲಿ ಧ್ಯಾನ ಮತ್ತು ಯೋಗವು ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತೆ. ಒಂದು ಸಂಯಮದ ಜೀವನ, ಆರೋಗ್ಯದ ಬಗ್ಗೆ ಗಮನ ಮತ್ತು ನಿಮ್ಮ ಆರೋಗ್ಯದಲ್ಲಿ ನಿರ್ವಹಣೆಯ ಏನಾದರೂ ಆದರೆ ಸುಧಾರಣೆಗೆ ಯತ್ನ ಪಟ್ಟರೆ ಉತ್ತಮ ಫಲಿತಾಂಶಗಳು ಬರಬಹುದು. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಸಹಾನುಭೂತಿ ಹಾಗೂ ಸಂವಾದ ನಿರಂತರವಾಗಿ ಬಲ ಮಾಡಿಕೊಳ್ಳಿ. ಮಗುವಿನ ಬಗ್ಗೆ ಚಿಂತನೆ ಇರುವವರು ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಈ ಸಮಯವು ತುಂಬಾ ಉತ್ತಮ ಅಂತಾನೆ ಹೇಳಬಹುದು. ಹೀಗೆ ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಈ ಸಮಯವು ತುಂಬಾ ಉತ್ತಮ. ಹೀಗೆ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಬುದ್ಧಿಶಕ್ತಿ, ಧೈರ್ಯ ಹಾಗೂ ಶ್ರದ್ಧೆಯಿಂದ ಸಾಗಿದೆ. ಯಶಸ್ಸಂತೂ ಸಾಕಾರಗೊಳ್ಳುತ್ತೆ.